ಎಕ್ಸ್ಕ್ಯೂಸ್ ಮೀ, ಏನ್ ನೋಡ್ತಿದ್ದೀರಾ? ಈ ಬ್ರಹ್ಮ ಟೈಮ್ ತಗೊಂಡು ಸೃಷ್ಟಿ ಮಾಡೋದಂದ್ರೆ ಇದೇನಾ ಅಂತ. ಕಂಗಳು ಅಂದ್ರೆ ಕೊಳ ಅಂತ ಕವಿಗಳು ಯಾಕೆ ಬರೀತಾರನ್ನೋದು ಇವ್ರನ್ನ ನೋಡಿದ್ಮೇಲೆ ಅರ್ಥ ಆಗಿತ್ತು. ಬೆಳೆದಿಂಗ್ಳು ನನ್ನ ಎದೆಯೊಳಗೆ ಇಳಿತಾ ಇದೆ ಕರ್ಣ. ಆ ನಗು ನೋಡಿ, ತೇಟ್ ಮಗು ಥರನೇ ಅಲ್ವಾ? ಇದನ್ನ ನೋಡ್ತಾ ನೋಡ್ತಾ ನಾನೇ ಕವಿ ಆಗ್ಬಿಡ್ತೀನಾ ಅಂತ ಅನಿಸ್ತಿದೆ. ಅಷ್ಟೆಲ್ಲ ರಿಸ್ಕ್ ತಗೋಬೇಡಿ. ನಿನಗಾಗಿ ಬೆಚ್ಚನೆ ಪ್ರೀತಿ ನೀಡಲು ನನ್ನ ಹೃದಯ ಹಾತೊರೆತಿದೆ. ಈ ಬಿಸಿಲಿಗೆ ಆಗ್ಲೇ ಬೇವರಿ ಸಾಕಾಗಿದೆ. वाह 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 वाह, क्या बात है, क्या बात है, बहुत अच्छा बात है. ಪ್ರಾಸ ಸೂಪರ್ ಆಗಿತ್ತು ಕರ್ಣ ಸರ್. ಹೇಗಾದ್ರೂ ಮಾಡಿ ನಿಧಿ ಹೃದಯನ ಕದಿಬೇಕಲ್ಲ. ಅಂಗಾಂಗ ಕಳ್ಸಾಗಣೆ ಮಾಡೋದು ಇಲ್ಲೀಗಲ್, ಕಾನೂನು ಬಾಹಿರ. ಇದರಿಂದ ನಿಮ್ಮ ಮೆಡಿಕಲ್ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗ್ಬೋದು. MBBS ಓದಿ ಡಾಕ್ಟರ್ ಆಗಿ, ಅದರಲ್ಲೂ ಹಾರ್ಟ್ ಸರ್ಜನ್ ಆಗಿದ್ದು ನಿಮ್ಗೆ ಗೊತ್ತಿರ್ಬೇಕಲ್ವಾ? ಹಾ, ನಮ್ ಕರುಣ ಸರ್ಗೆ ಈ ಹಾರ್ಟ್ ಕಲಿಯೋ ಮ್ಯಾಟರ್ ಅಲ್ಲಿ ತುಂಬಾ ಹಾಸ್ಪಿಟಲ್ ಕೆಲಸ ಇಲ್ವಾ? ಇದೆ ಅಲ್ವಾ? ಮತ್ ಬನ್ನಿ ಮಾಡೋಣ. ಕರ್ಣ ಯಾವ ತರ ವ್ಯಕ್ತಿ ಅಂತಾನೆ ಕನ್ಫ್ಯೂಸ್ ಆಗ್ತಿದೆಯಲ್ಲ. ಆದ್ರೂ ಒಂಥರ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಒಂದ್ ನಿಮಿಷ ಎದ್ರಲ್ಲಿ ನಿಧಾನ ನಿಧಾನ. ಕೂತ್ಕೊಳ್ಳಿ. ಸಾರಿ ರಿಯಾ, ನಿನ್ನಿಂದ ಹೀಗೆಲ್ಲ ಮಾಡಿಸ್ಕೊಳ್ಳೋ ಥರ ಆಗ್ತಿದೆ. ನನಗೆ ತುಂಬ ಮುಜುಗರ ಆಗ್ತಿದೆ. ಪರವಾಗಿಲ್ಲ, ಮನುಷ್ಯತ್ವ ಅನ್ನೋದೊಂದು ಇದೆಯಲ್ಲ, ಇಂಥ ಸಮಯದಲ್ಲಿ ಹೆಲ್ಪ್ ಮಾಡಲೇಬೇಕು. ಥ್ಯಾಂಕ್ಸ್ ರಿಯಾ. ನನ್ನ ಲೈಫಲ್ಲಿ ಮೊದಲನೇ ಸಲ ನನಗೋಸ್ಕರ ಯಾರೋ ಒಬ್ರು ಇಷ್ಟೊಂದೆಲ್ಲ ಮಾಡ್ತಿದ್ದಾರೆ. ಹಾಗೆಲ್ಲ ಏನಿಲ್ಲ, ತಗೊಳ್ಳಿ. ಮೊದಲು ತಿಂಡಿ ತಿನ್ನಿ, ನಿಮ್ಗೆ ಹುಷಾರಾಗೋವರೆಗೂ ಇಲ್ಲೇ ಇರಿ. ನಾನು ನಿನಗೆ ಅಷ್ಟೆಲ್ಲ ತೊಂದರೆ ಕೊಡಲ್ಲ, ಹಾಗೆಲ್ಲ ಇರೋದಕ್ಕೂ ಸರಿ ಹೋಗಲ್ಲ. ಅದು ಅಲ್ಲದೆ ರೋಸಿ ಆಂಟಿಗೆ ನಾನಿಲ್ಲಿ ಇರೋದು ಇಷ್ಟ ಇಲ್ಲ ಅನಿಸುತ್ತೆ. ಹಾಗಂತ ಅವ್ರ ಯೋಚನೆ ತಪ್ಪೇನಲ್ಲ. ನನ್ನಂಥವ್ರು ಈ ಮನೇಲಿ ಯಾಕಿರ್ತಾರೆ? ನಾನು ಹೊರಡ್ತೀನಿ. ಇವಾಗ್ಲಾ? ಹೇಗೋ ಮ್ಯಾನೇಜ್ ಮಾಡ್ತೀನಿ. ನಿಮ್ಗಿನ್ನೂ ಸರಿಯಾಗಿ ಎದ್ದು ಕೂರಕ್ಕಾಗ್ತಾ ಇಲ್ಲ. ಹೇಗೆ ಹೋಗ್ತೀರಾ? ನೋಡಿ, ಸುಮ್ಮನೆ ಹೇಳೋದನ್ನ ಕೇಳಿ. ನೀವು ಇವತ್ತು ಇಲ್ಲೇ ಇರಿ, ಅಜ್ಜಿ ಜೊತೆ ನಾನು ಮಾತಾಡ್ತೀನಿ. ಏನಾಯ್ತು? ಮನೆಯಿಂದ ಒಂದು ಕಾಲು ಬಂದಿಲ್ಲ. ನಿನ್ನೆಯಿಂದ ನಾನು ಮನೆಗೆ ಹೋಗಿಲ್ಲ. ಆದರೆ ಒಂದೇ ಒಂದು ಮಾತು ನಾನು ಎಲ್ಲಿದ್ದೀನಿ ಹೇಗಿದ್ದೀನಿ ಅಂತ ತಿಳ್ಕೊಳ್ಳೋಕ್ಕೆ ಒಂದು ಕಾಲು ಕೂಡ ಬಂದಿಲ್ಲ. ಆದರೆ ನೀನು ಸಂಬಂಧ ಇಲ್ಲದೇ ಇದ್ರೂ ಎಷ್ಟೆಲ್ಲ ಕೇರ್ ತಗೋತಿದ್ಯಾ. ನೀವೀಗ ನಮ್ಮ ಮನೆ ಗೆಸ್ಟು, ಇಷ್ಟು ಮಾಡದೇ ಇದ್ರೆ ಆಗತ್ತಾ? ಈ ಕನ್ನಡಕ, ನೀನು ಒಳ್ಳೆತನ ನನಗೆ ಗೊತ್ತೇ ಆಗಲಿಲ್ಲ. ಐ ಆಮ್ ರಿಯಲಿ ಸಾರಿ. ನಾನು ನಿನ್ಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದೀನಲ್ವಾ? ಹಾಗೆಲ್ಲ ಏನಿಲ್ಲ, ಕೆಲವೊಂದ್ಸಲ ಮಿಸ್ಟೇಕ್ಸ್ಗಳಾಗತ್ತೆ. ಆದರೆ ನೀವು ಅದನ್ನ ಅರ್ಥ ಮಾಡ್ಕೊಂಡಿದ್ದೀರಲ್ಲ, ಅದೇ ದೊಡ್ಡ ವಿಷಯ. ಆಮೇಲೆ ನಿಮ್ಮ ಮನೆಯವರು ಫೋನ್ ಮಾಡಿಲ್ಲ ಅಂತ ನೊಂದ್ಕೋಬೇಡಿ. ಅವರು ಏನೋ ಬ್ಯುಸಿ ಆಗಿರ್ತಾರೆ ಅಲ್ವಾ? ಕರೆಕ್ಟ್. ನಿಧಿನ್ ನೋಡೋಕ್ಕೆ ಹುಡುಗನ ಮನೆಯವರು ಬರೋರಿದ್ರು. ಮೋಸ್ಟ್ಲಿ ಅವ್ರು ಅದರಲ್ಲೇ ಮುಳುಗೋಗಿದ್ದಾರೆ ಅನ್ಸುತ್ತೆ. ಆದರೂ ನನ್ನ ಮರ್ತೇ ಹೋಗಿದಾರಲ್ಲ. ಹೋಗ್ಲಿ ಬಿಡಿ, ಎಷ್ಟು ಹೇಳಿದ್ರೆ ಏನು ಪ್ರಯೋಜನ? ನೀವು ಬೇಜಾರಾಗಿರೋದನ್ನ ನೋಡೋಕ್ಕಾಗ್ತಾ ಇಲ್ಲ. ನೀವು ರೆಸ್ಟ್ ಮಾಡಿ, ಮೊದಲು ತಿಂಡಿ ತಿನ್ನಿ. ಹುಷಾರು. ಥ್ಯಾಂಕ್ಸ್. ಈ ಥರ ಪೋಸ್ ಕೊಡೋದೇನು, ನಮ್ಮ ಹುಡುಗಿನ ಗುರಾಯಿಸ್ಕೊಂಡು ನೋಡೋದೇನು? ಹೃದಯ ಕದೀತಾನಂತೆ. ಕದಿಯಕ್ಕೆ ಅಷ್ಟೊಂದು ಆಸೆ ಇದ್ರೆ ಮಾರ್ಕೆಟ್ಗೆ ಹೋಗಿ ಪಿಕ್ ಪಾಕೆಟ್ ಮಾಡಲಿ. ನಮ್ಮ ಹುಡುಗಿ ಹೃದಯನೇ ಬೇಕಾಗಿತ್ತಾ? ಎಕ್ಸ್ಕ್ಯೂಸ್ ಮೀ, ಏನ್ ನೋಡ್ತಿದ್ದೀರಾ? ಈ ಬ್ರಹ್ಮ ಟೈಮ್ ತಗೊಂಡು ಸೃಷ್ಟಿ ಮಾಡೋದಂದ್ರೆ ಇದೇನಾ ಅಂತ.
ಬೇಡ ಕಣ. ಅಡುಗೆ ಮಾಡ್ತಿರ್ಬೇಕಾದ್ರೆ ಕೋಪ ಬೇಡ. ರಾಂಗ್ ಎನರ್ಜಿ, ನೆಗೆಟಿವ್ ವೈಬ್ಸ್. ಕರ್ಣ, ತರಕಾರಿ ಹೆಚ್ಚಿದ್ಯಾ? ತರಕಾರಿ ಹೆಚ್ಚೋದಷ್ಟೇ ಅಲ್ಲ, ಅಡಿಗೆನು ಸೂಪರ್ ಆಗಿ ಮಾಡ್ತಾನೆ. ಅವನ್ ಕೈ ರುಚಿನ ಒಂದು ಸಲ ನೀವು ಟೇಸ್ಟ್ ಮಾಡಿದ್ರೆ ಈ ಮನೆಯಿಂದ ಆಚೆ ಹೋಗೋದೇ ಇಲ್ಲ, ಇಲ್ಲೇ ಇದ್ ಬಿಡ್ತೀರಾ. ಅವ್ನ್ ಮಾಡೋದು ಬರೀ ಅಡಿಗೆ ಅಲ್ಲ, ಮ್ಯಾಜಿಕ್ ಮ್ಯಾಜಿಕ್. ನಮ್ಮ ಮನೆಯವರು ಅವನ್ಗೆ ಪಾಕ ಪ್ರವೀಣ ಅಂತ ಹೆಸರಿಟ್ಟಿದ್ದಾರೆ. ನಮ್ಮನೆ ಇವನೇ. ಹೌದಾ? ನಮ್ಮ ಅರ್ಜುನನು ಅಷ್ಟೇ. ಸೌತ್ ಇಂಡಿಯನ್ ಸಾಂಬಾರಿಂದ ಇಟಾಲಿಯನ್ ಪಾಸ್ತಾರು ಸಖತ್ತಾಗಿ ಮಾಡ್ತಾನೆ. ಹಾಸ್ಪಿಟ್ಲು, ಮನೆ, ಪೇಷಂಟ್ಸ್ ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾನೆ. ಇಲ್ಲೋನಾ? ಏಯ್, ಇಲ್ದಿರೋದು ಹೇಳ್ತಿಲ್ವಲ್ಲ, ಇರುತ್ತಾನೆ ಹೇಳ್ತಿರೋದು. ಓವರ್ ಕಾನ್ಫಿಡೆನ್ಸ್. ಚೆನ್ನಾಗಿ ಫ್ಲಾಪ್ ಮಾಡಿಸ್ತೀನಿ. ಅರ್ಜುನ್ ನಿಧಿಗೆ ಅನ್ಫಿಟ್ ಅಂತ ಪ್ರೂವ್ ಮಾಡೋಕ್ಕೆ ನೀವೇ ಒಳ್ಳೆ ಅವಕಾಶ ಮಾಡಿಕೊಟ್ರಿ. ಹಾಗಿದ್ರೆ ಅವ್ರ ಪ್ರೀತಿಯಿಂದ ಮಾಡೋ ಅಡುಗೆನ ನಾವು ಟೇಸ್ಟ್ ಮಾಡ್ಬೇಕಲ್ವಾ? ವಾವ್, ದಟ್ಸ್ ಗ್ರೇಟ್. ಅವ್ರು ಮಾಡೋ ಅಡುಗೆ ನಾವು ಟೇಸ್ಟ್ ಮಾಡ್ಬೇಕಲ್ಲ. ಸೊ ಎಲ್ಲ ಕೇಳಿಸ್ಕೊಳ್ಳಿ, ಇವತ್ತು ಅಡುಗೆ ಮನೆನ ಅರ್ಜುನ್ ಅವ್ರಿಗೆ ಬಿಟ್ಕೊಡ್ತಾ ಇದ್ದೀನಿ.